ಸಾಕಷ್ಟು ಬೆಲೆ ಏರಿಕೆಯ ನಡುವೆ ಆಟೋ ಪ್ರಯಾಣದ ದರ ಕೂಡ ಏರಿಕೆಯಾಗುತ್ತಾ? ಸದ್ಯದಲ್ಲೇ ಅದು ಕೂಡ ಆಗುತ್ತೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಮೆಟ್ರೋ ಆಯಿತು, BMTC ಆಯಿತು, ಈಗ ಆಟೋ ದರ ಏರಿಕೆಯ ಶಾಕ್ ಕಾದಿದೆಯಾ? ಯಾಕೆಂದರೆ ಮಾರ್ಚ್ 2ನೇ ವಾರ, ಇದೇ ತಿಂಗಳು ಮಾರ್ಚ್ 2ನೇ ವಾರ ಆಟೋ ಮೀಟರ್ ದರ ಏರಿಕೆ ಆಗೋ ಸಾಧ್ಯತೆ ಇದೆ. ಯಾಕೆಂದರೆ ಅವತ್ತು ಒಂದು ಮೀಟಿಂಗ್ ಇದೆ, ಆಟೋ ದರ ಪರಿಷ್ಕರಣೆಯ ಮೀಟಿಂಗ್. ದರ ಏರಿಕೆಗೆ ಮನವಿ ಮಾಡಿತ್ತು ಆಟೋ ಸಂಘಟನೆಗಳು. ಕಿಲೋಮೀಟ್ರಿಗೆ 5 ರೂಪಾಯಿ ಏರಿಕೆ ಮಾಡಿ ಅಂತ ಮನವಿ ಮಾಡಿದರು. ಸದ್ಯ ಮಿನಿಮಮ್ ಆಟೋ ದರ 30 ರೂಪಾಯಿ ಇದೆ, ಅಂದರೆ 2 ಕಿಲೋಮೀಟ್ರು 30 ರೂಪಾಯಿ. ಅದನ್ನು ದರವನ್ನು 40 ರೂಪಾಯಿಗೆ ಏರಿಕೆ ಮಾಡಿ ಅಂತ ಮನವಿಯನ್ನು ಮಾಡಿದ್ದಾರೆ. ಮಿನಿಮಮ್ಮೇ 40 ರೂಪಾಯಿ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಸೊ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮೀಟಿಂಗ್ ಕೂಡ ಇದೆ. ಮೀಟಿಂಗ್ನಲ್ಲಿ ಚರ್ಚೆ ಆಗಿ ಇವರು 5 ರೂಪಾಯಿ ಕೇಳ್ಕೊಂಡಿದ್ದಾರೆ ಕಿಲೋಮೀಟ್ರಿಗೆ, ಅದೆಷ್ಟು ಮಾಡ್ತಾರೆ ಇಲ್ಲ ಒಂದಷ್ಟು ಬಾರ್ಗೇನ್ ನಡೆಯುತ್ತೆ. ಒಟ್ಟಿನಲ್ಲಿ ಬೆಲೆ ಏರಿಕೆ ಅಂತೂ ಫಿಕ್ಸ್. BMTCನಲ್ಲಿ ಹೋದರೆ ಬೆಲೆ ಏರಿಕೆ, ಮೆಟ್ರೋದಲ್ಲಂತೂ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ದಾರೆ. ಯಾವುದು ಬೇಡ ಆಟೋದಲ್ಲಿ ಹೋಗೋಣ ಅಂದರೆ ಆಟೋ ದರ ಏರಿಕೆ ಕೂಡ ಆಗ್ತಾ ಇದೆ ಸದ್ಯದಲ್ಲಿ. ಒಟ್ಟಿನಲ್ಲಿ ದರ ಏರಿಕೆ, ಬೆಲೆ ಏರಿಕೆ ಶಾಕ್ ಅಂತೂ ಜನರನ್ನ ಹೈರಾಣಾಗಿಸ್ಬಿಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅರುಣ ಅವರಿಂದ ಪಡ್ಕೊಳ್ಳೋಣ. ಅರುಣ, ಈಗ ದರ ಏರಿಕೆಯ ಸಭೆಯಲ್ಲಿ ಯಾರ್ಯಾರು ಪಾಲ್ಗೊಳ್ತಾ ಇದ್ದಾರೆ, ತೀರ್ಮಾನವನ್ನು ತೆಗೆದುಕೊಳ್ಬೇಕಾದವರು ಯಾರು, ಎಷ್ಟು ದರ ಏರಿಕೆ ಆಗಬಹುದು ಅಂತ? ಎಸ್ ಅರವಿಂದ್, ಜನರಿಗೆ ಬೆಲೆ ಏರಿಕೆಯ ನಡುವೆ ಈಗಾಗಲೇ ಆಟೋ ಮೀಟರ್ ದರ ಏರಿಕೆಗೂ ಕೂಡ ಮುಹೂರ್ತ ಫಿಕ್ಸ್ ಆಗಿದೆ. ಯಾಕಂದ್ರೆ ಜನವರಿಯಲ್ಲಿ BMTC ದರ ಏರಿಕೆಯನ್ನ ಮಾಡಿದ್ರು, ಫೆಬ್ರವರಿಯಲ್ಲಿ ಮೆಟ್ರೋ ದರ ಏರಿಕೆಯನ್ನ ಮಾಡಿದ್ರು. ಇನ್ನು ಮಾರ್ಚ್ 12ನೇ ತಾರೀಕಿನಂದು 11 ಗಂಟೆಗೆ ಒಂದು ಇನ್ಫೆಂಟ್ರಿ ರಸ್ತೆಯಲ್ಲಿ ಇರ್ತಕ್ಕಂತಹ DCP ಕಚೇರಿಯಲ್ಲಿಯೂ ಕೂಡ ಸಭೆಯನ್ನ ನಡೆಸಲಾಗ್ತಾ ಇದೆ. ಈ ಒಂದು ಸಭೆಯಲ್ಲಿ ಆಟೋ ದರ ಅಂದ್ರೆ ಈಗ ಮಿನಿಮಮ್ ಫೇರ್ 2 ಕಿಲೋಮೀಟರ್ಗೆ 30 ರೂಪಾಯಿ ಇದೆ, ಆ ಒಂದು ದರವನ್ನ 40 ರೂಪಾಯಿಗೆ ಏರಿಕೆಯನ್ನ ಮಾಡಬೇಕು ಎನ್ನುವಂತಹ ಒಂದು ಮನವಿಯನ್ನ ಸಲ್ಲಿಕೆಯನ್ನ ಮಾಡಲಾಗಿದೆ. ಈ ಒಂದು ಮನವಿಯನ್ನ ಕಳೆದ ವರ್ಷವನ್ನೇ ಸಲ್ಲಿಕೆಯನ್ನ ಮಾಡಲಾಗಿತ್ತು. ಆದ್ರೂ ಕೂಡ ಜಿಲ್ಲಾಧಿಕಾರಿಗಳು ಅಥವಾ RTO ಅಧಿಕಾರಿಗಳು ಅಷ್ಟಾಗಿ ಮನಸ್ಸು ಮಾಡಿರ್ಲಿಲ್ಲ. ಹೀಗಾಗಿ ಮತ್ತೊಮ್ಮೆ ಮನವಿಯನ್ನ ಸಲ್ಲಿಸಲಾಗಿದೆ. ಹೀಗಾಗಿ 12ನೇ ತಾರೀಕು ಬಹುತೇಕ ಆಟೋ ದರ ಏರಿಕೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. 2021ರಲ್ಲಿ ಈ ಒಂದು ಮೀಟರ್ ದರವನ್ನ ಏರಿಕೆಯನ್ನ ಮಾಡಲಾಗಿತ್ತು. ಯಾಕಂದ್ರೆ ಅವಾಗ CNG ರೇಟ್ ಇರ್ಬೋದು, LPG ಗ್ಯಾಸ್ ರೇಟ್ ಇರ್ಬೋದು, ಎಲ್ಲವೂ ಕೂಡ ಕಡಿಮೆ ಇತ್ತು. ಈಗ ಅದರ ರೇಟ್ ಕೂಡ ದುಪ್ಪಟ್ಟಾಗಿದೆ. ಹೀಗಾಗಿ ದರ ಏರಿಕೆಯನ್ನ ಮಾಡಲೇಬೇಕು ಅಂತ ಆಟೋ ಚಾಲಕರು ಕೂಡ ಪಟ್ಟಿದ್ದಾರೆ. ಪ್ರಮುಖವಾಗಿ ಟ್ರಾಫಿಕ್ ಈಸ್ಟ್ DCP ಅವರು ಇರ್ಬೋದು, RTO ರಾಜಾಜಿನಗರ, ಜಯನಗರ ಸೇರಿದಂತೆ RTO ಕಚೇರಿಯ ಅಧಿಕಾರಿಗಳಿರ್ತಾರೆ, ಕಾನೂನು ಮಾಪನ ಇಲಾಖೆಯ ಅಧಿಕಾರಿಗಳಿರ್ತಾರೆ, ಗ್ರಾಹಕರ ವೇದಿಕೆ ಅಧಿಕಾರಿಗಳಿರ್ತಾರೆ. ಜೊತೆಗೆ ಬೆಂಗಳೂರಿನ ಬಹುತೇಕ ಆದರ್ಶ ಇರ್ಬೋದು, ಪೀಸ್ ಇರ್ಬೋದು, ಎಲ್ಲಾ ಒಂದು ಆಟೋ ಸಂಘಟನೆಗಳ ಮುಖಂಡರುಗಳು ಕೂಡ ಭಾಗಿಯಾಗ್ತಾರೆ. ಬಹುತೇಕವಾಗಿ 12ನೇ ತಾರೀಕು ಈ ಒಂದು ಆಟೋ ದರ ಏರಿಕೆ ಫಿಕ್ಸ್ ಆಗುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಅರುಣ. ಸೊ ಅಲ್ಲಿಗೆ ಆಟೋ ದರ ಏರಿಕೆಗೆ ಒಂದು ಮೀಟಿಂಗ್ ಅಂದರೆ ಅಲ್ಲಿಗೆ ಫಿಕ್ಸ್ ಅಂತ ಅರ್ಥ. ಇನ್ನು ಜನರಿಗೆ ಅದೊಂದು ಸ್ವಲ್ಪ ಜೇಬ್ ಸುಡುತ್ತೆ. ರೆಡಿಯಾಗಿರಿ.